ಇವತ್ತಿನ ಬಿಗ್ ಫೈವ್ ನಲ್ಲಿ ಮೊದಲನೇ ಟಾಪ್ ಸ್ಟೋರಿ ಕುಂದಾನಗರಿ ಬೆಳಗಾವಿಯಲ್ಲಿ ಜೋರಾಗಿತ್ತು ರೈತರ ಆಕ್ರೋಶ. ರಾಜ್ಯ ಸರ್ಕಾರದ ವಿರುದ್ಧ ಅನ್ನದಾತರ ರಣಾಕ್ರೋಶ. ಸುವರ್ಣಸೌಧ ಮುತ್ತಿಗೆಗೆ ಹೋದವರಿಗೆ ಬ್ರೇಕ್. ಮಾರ್ಗ ಮಧ್ಯೆಗೆ ಪ್ರತಿಭಟನಾಕಾರರನ್ನ ಪೊಲೀಸರು ತಡೆದಿದ್ದಾರೆ. ರೊಚ್ಚಿಗೆದ್ದ ಪ್ರತಿಭಟನಾಕಾರರ ಜೊತೆ ಪೊಲೀಸರು ವಾಗ್ವಾದಕ್ಕಿಳಿದಿದ್ರು. ಕುಂದಾನಗರಿ ಬೆಳಗಾವಿಯಲ್ಲಿ ಜೋರಾಗಿತ್ತು ರೈತರ ಆಕ್ರೋಶ. ರಾಜ್ಯ ಸರ್ಕಾರದ ವಿರುದ್ಧ ಅನ್ನದಾತರ ರಣಾಕ್ರೋಶ ಎದ್ದು ಕಾಣಿಸ್ತಾ ಇತ್ತು. ಸುವರ್ಣಸೌಧ ಮುತ್ತಿಗೆಗೆ ಹೋದವರಿಗೆ ಬ್ರೇಕ್ ಹಾಕಲಾಗಿತ್ತು. ಮಾರ್ಗ ಮಧ್ಯೆಗೆ ಪ್ರತಿಭಟನಾಕಾರರನ್ನ ಪೊಲೀಸರು ತಡೆದಿದ್ದಾರೆ. ರೊಚ್ಚಿಗೆದ್ದ ಪ್ರತಿಭಟನಾಕಾರರ ಜೊತೆ ಪೊಲೀಸರು ವಾಗ್ವಾದಕ್ಕೆ ಇಳಿದಿದ್ರು. ರೈತರ ಪ್ರತಿಭಟನೆಗೆ ಕೇಸರಿ ನಾಯಕರು ಸಹ ಸಾಥ್ ಕೊಟ್ಟಿದ್ರು. ಸುವರ್ಣಸೌಧ ತಲುಪುವ ಮುನ್ನವೇ ಆ ಒಂದು ಪ್ರತಿಭಟನೆಗೆ ಬ್ರೇಕ್ ಹಾಕಲಾಗಿತ್ತು. ಬಾರ್ಕೋಲ್ ಹಿಡಿದು ಆಕ್ರೋಶ ಹೊರಹಾಕಲು ರೈತರು ಅಲ್ಲಿ ಬಂದಿದ್ರು. ನಾಳೆಯೂ ಸುವರ್ಣಸೌಧ ಬಳಿ ಸಾಲು ಸಾಲು ಪ್ರತಿಭಟನೆಯ ಬಿಸಿ ತಟ್ಟಲಿದೆ. ಅನ್ನದಾತರ ಜೊತೆ ಕಾರ್ಮಿಕ ಸಂಘಟನೆಗಳಿಂದಲೂ ಸಹ ಪ್ರತಿಭಟನೆ ನಡೆಯೋ ಸಾಧ್ಯತೆಗಳು ಇದೆ. ಬೆಳಗಾವಿಯಲ್ಲಿ ನಡೀತಾ ಇರುವ 2ನೇ ದಿನದ ಚಳಿಗಾಲದ ಅಧಿವೇಶನದ ಜೊತೆಗೆ ಕುಂದಾನಗರಿ ಸಾಕಷ್ಟು ಪ್ರತಿಭಟನೆಗಳಿಗೆ ಇವತ್ತು ಸಾಕ್ಷಿಯಾಗಿತ್ತು. ಅದರಲ್ಲಿ ಅನ್ನದಾತರ ರಣಾಕ್ರೋಶ ಎದ್ದು ಕಾಣಿಸ್ತಾ ಇತ್ತು. ಕಬ್ಬು, ಮೆಕ್ಕೆಜೋಳ ರೈತರ ಸಮಸ್ಯೆಗೆ ಸೂಕ್ತ ಪರಿಹಾರ ಕಲ್ಪಿಸುವಲ್ಲಿ ಸರ್ಕಾರ ವಿಫಲ ಆಗಿರೋದು, ಅದರ ಜೊತೆಗೆ ಮಹದಾಯಿ, ತುಂಗಾಭದ್ರಾ, ಕೃಷ್ಣಾ ಜಲ ಯೋಜನೆಗಳ ಸೂಕ್ತ ಜಾರಿಯಲ್ಲಿ ನಿರಂತರ ವೈಫಲ್ಯ. ಇನ್ನು ರಾಜ್ಯ ಸರ್ಕಾರದ ನಿರ್ಲಕ್ಷ್ಯದಿಂದ ಈಗಾಗಲೇ ಕಳೆದ 2.5 ವರ್ಷದಲ್ಲಿ 400 ಅನ್ನದಾತರ ಆತ್ಮಹತ್ಯೆ. ಇದೆಲ್ಲ ಮುಂದಿಟ್ಕೊಂಡು ರೈತರು ಹೋರಾಟವನ್ನ ಮಾಡಿದ್ರು. ರೈತರ ಪ್ರತಿಭಟನೆಗೆ ಬಿಜೆಪಿ ನಾಯಕರು ಸಹ BY ವಿಜೇಂದ್ರ ಹಾಗೆ CT ರವಿ ಇವರು ಕೂಡ ಸಾಥ್ ಕೊಟ್ಟಿದ್ರು. ಇನ್ನು ನಾಳೆಯ ಪ್ರತಿಭಟನೆ ಬಹಳಷ್ಟು ಕುತೂಹಲ ಮೂಡಿಸ್ತಾ ಇರುವಂತದ್ದು. ಯಾಕಂತಂದ್ರೆ ನಾಳೆ ರೈತರ ಜೊತೆಗೆ ಕಾರ್ಮಿಕ ಸಂಘಟನೆಯವರು ಸಹ ಪ್ರತಿಭಟನೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನನ್ನ ಜೊತೆ ದೀಪಕ್ ಶಿಂದೆ ಬೆಳಗಾವಿಯಿಂದ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ದೀಪಕ್ ಶಿಂದೆ, ಪ್ರೊಟೆಸ್ಟ್ ಕುರಿತಾಗಿ ಆಡಳಿತದವರು ಏನಾದರೂ ರಿಯಾಕ್ಟ್ ಮಾಡಿದ್ರ ಜೊತೆಗೆ ನಾಳೆಯ ಪ್ರತಿಭಟನೆಯ ಕಾವು ಯಾವ ರೀತಿಯಾಗಿರಬಹುದು ಅಂತ? ಖಂಡಿತ ಏನು ಇವತ್ತು ಮಾಲಿನ್ಯ ಸಿಟಿಯಿಂದ ರಾಜ್ಯ ಬಿಜೆಪಿ ಅಧ್ಯಕ್ಷ BY ವಿಜೇಂದ್ರ ಅವರ ನೇತೃತ್ವದಲ್ಲಿ ಒಂದು ರೈತರ ಒಂದು ಪ್ರತಿಭಟನೆ ನಡೀತು. ಸಾಕಷ್ಟು ರೈತರ ಸಮಸ್ಯೆಗಳಿಗೆ ರಾಜ್ಯ ಸರ್ಕಾರ ಸ್ಪಂದಿಸ್ತಾ ಇಲ್ಲ ಅನ್ನುವಂತ ಒಂದು ಕಾರಣವನ್ನ ಇಟ್ಕೊಂಡು ಸರ್ಕಾರ ರೈತರ ಕಡೆಗೆ ಗಮನ ಕೊಡಬೇಕು, ರೈತರ ಬೆಳೆ ವಿಮೆಯನ್ನ ಕೊಡಬೇಕು, ಹಾಗೇನೆ ಬೆಳೆಗಳಿಗೆ ಬೆಂಬಲ ಬೆಲೆಯನ್ನ ಘೋಷಿಸಬೇಕು, ಹಾಗೇನೆ ರೈತರಿಗೆ ಒಂದು ಭರವಸೆಯನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತೊಂದು ದೊಡ್ಡ ಪ್ರಮಾಣದ ಹೋರಾಟವನ್ನ ಬೆಳಗಾವಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಬಿಜೆಪಿಯ ಸಾರಥ್ಯದಲ್ಲಿ ನಡೆದಂತ ಈ ಒಂದು ಹೋರಾಟ ಸಾಕಷ್ಟು ಒಂದು ಗೊಂದಲವನ್ನ ಕೂಡ ಸೃಷ್ಟಿ ಮಾಡ್ತು ಅಂತ ಹೇಳ್ಬೋದು. ಯಾಕಂತಂದ್ರೆ ವಿಧಾನಸೌಧವನ್ನ ಮುತ್ತಿಗೆ ಹಾಕೋದಕ್ಕೆ ಆಕ್ರೋಶಗೊಂಡಂತ ರೈತರು ಹೋಗ್ತಾ ಇದ್ರು. ಈ ಒಂದು ಸಂದರ್ಭದಲ್ಲಿ ಪೊಲೀಸರು ಅವರನ್ನ ತಡೆಯುವಂತ ಪ್ರಯತ್ನ ಮಾಡಿದ್ರು. ಹೀಗಾಗಿ ಬಿಜೆಪಿಯ ಮುಖಂಡರನ್ನ ಮತ್ತೆ ರೈತರನ್ನ ಕೂಡ ಪೊಲೀಸರು ವಶಕ್ಕೆ ಪಡ್ಕೊಂಡು ಆನಂತರದಲ್ಲಿ ಸರ್ಕಾರದಿಂದ ಒಂದು ಸ್ಪಂದನೆ ಸಿಗ್ತದೆ ಅನ್ನುವಂತ ನಿರೀಕ್ಷೆಯಲ್ಲಿದ್ದಂತ ರೈತರನ್ನ ಪೊಲೀಸರು ಬ್ಯಾರಿಕೇಡ್ ಗಳನ್ನ ಹಾಕಿ ರಸ್ತೆಗೆ ಇಳಿಯದಂತೆ ಮತ್ತೆ ವಿಧಾನಸೌಧಕ್ಕೆ ಮುತ್ತಿಗೆಯನ್ನ ಹಾಕದೇ ಇರುವಂತೆ ತಡೆದಿರುವಂತದ್ದು. ದೀಪಕ್, ನಾಳೆಯ ಪ್ರತಿಭಟನೆ ಯಾವ ರೀತಿಯಾಗಿರುತ್ತೆ ಅಂತ? ಖಂಡಿತ ನಾಳೆ ಕೂಡ ಸಾಕಷ್ಟು
ಪ್ರತಿಭಟನೆಗಳು ನಡೀತಾ ಇರುವಂತದ್ದು. ಅದರಲ್ಲೂ ಕೂಡ ಕಾರ್ಮಿಕ ಸಂಘಟನೆಗಳು ಕೂಡ ತಮ್ಮ ಸಾಕಷ್ಟು ಬೇಡಿಕೆಗಳನ್ನ ಇಟ್ಕೊಂಡು ಬರ್ತಾ ಇರುವಂತದ್ದು. ಇವತ್ತು ಕೂಡ ಒಂದಷ್ಟು ಸಂಘಟನೆಗಳು ಈಗ ಪ್ರತಿಭಟನೆಯನ್ನ ನಡೆಸಿರುವಂತದ್ದು. ಸೇವಾ ಭದ್ರತೆಯನ್ನ ಕೊಡಬೇಕು, ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನ ಕೊಡಬೇಕು, ಹಾಗೇನೆ ಹೊರಗುತ್ತಿಗೆ ಕಾರ್ಮಿಕರನ್ನ ಕಾಯಂಗೊಳಿಸಬೇಕು, ಮತ್ತೆ ಅವರಿಗೆ ಒಂದು ಭದ್ರತೆಯನ್ನ ಕೊಡಬೇಕು. ಯಾಕಂತಂದ್ರೆ ಸರ್ಕಾರ ಒಂದು ಕಡೆ ತಾರತಮ್ಯವನ್ನ ತೋರಿಸ್ತಾ ಇದೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಕಾರ್ಮಿಕರು ಸಾಕಷ್ಟು ಪ್ರತಿಭಟನೆಗಳನ್ನ ನಾಳೆಗೂ ಕೂಡ ಹಮ್ಮಿಕೊಂಡಿರುವಂತದ್ದು ಕಂಡು ಬಂದಿರುವಂತದ್ದು. ಥ್ಯಾಂಕ್ ಯು ದೀಪಕ್ ತಮ್ಮೆಲ್ಲ ಮಾಹಿತಿಗೆ.